ಮಾತು ಮಾತಾಡಿದ್ರು ಸಹಿತ ಸಿಡಿದೇಳುವಂಥ ಒಂದು ಪ್ರವೃತ್ತಿ ಅದ. ಆದರೆ ಸಿಡಿದೇಳ್ದ ಅದೊಂದು ಏನಪ್ಪ ಶಕ್ತಿ ಆಗಲಿ ಅಂತ, ಶಿಕ್ಷಣಕ್ಕಾಗಿ ಬುದ್ಧಿ ಏನೋ ಮಾತಾಡಿ ಬಿಡೋದಂಥದ್ದಾಗಬಾರ್ದು, ಅದು ಶಕ್ತಿ ಆಗಬೇಕು. ಯತ್ನಾಳ್ ಏನೋ ಒಂದು ಮಾತಾಡಿದ್ರು ಅಂತೇಳಿ ಅವ್ರಿಗೆ ಹೌದು ಎಚ್ಚರಿಕೆಗಳನ್ನು ಕೊಡಬೇಕಾಗ್ತದೆ. ರೈತರ ಬಗ್ಗೆ ಒಂದು ಕನಿಷ್ಠಾಗಿ ಮಾತಾಡಿದ್ದಾರೆ. ಮತ್ತು ಅವ್ರ ಪ್ರವೃತ್ತಿ ಅದ, ನೋಡ್ತಾ ಇದ್ದೀನಿ ಯತ್ನಾಳರನ್ನ, ಯಾವುದಕ್ಕೂ ಬೆಲೆ ಇಲ್ಲ ಅವ್ರಿಗೆ, ಬಾಯಿಗೆ ಏನು ಬರ್ತದೆ ಮಾತಾಡ್ತಾ ಇರ್ತಾರೆ. ಅದು ಆಗಬಾರ್ದು. ಅವರಾದ್ರೂ ತಿದ್ಕೋಬೇಕು, ಅದನ್ನು ಇಷ್ಟೊಂದು ತಿಳ್ಕೊಬೇಕಾಗಿತ್ತು. ಅದು ಆ ಪ್ರವೃತ್ತಿ ಅವ್ರು ನಿಲ್ಲಕ ಅಂತದ. ಮತ್ತು ರೈತರ ತಿದ್ದುತ್ತಾರೆ ಆ ಮಾತು ಬೇರೆ ಹಿಂದಿನ ನಾಳೆ. ಅದೇನೋ ಆಗಲಿ, ಗುರೂಜಿಯವರು ಶಶಿಕಾಂತ್ ಗುರೂಜಿಯವರು ಮತ್ತು ಅವ್ರ ಜೊತೆಗಾರರು ಇನ್ನಷ್ಟು ಈ ದಿಶೆಯಲ್ಲಿ ವರ್ಕ್ ಮಾಡಿ. ಮತ್ತು ಯಾಕಂದ್ರೆ ಇಡೀ ಜೀವನವನ್ನು ಅವರು ಸ್ವತಃ ಹಲವು ಸಲ ಹೇಳ್ಕೊಂಡಿದ್ದಾರೆ, ನಾವು ಬಾಲ ಬ್ರಹ್ಮಚಾರಿ ಅಂತ. ಹೌದು, ಅವರಿಂದ ಸಾಧ್ಯದ. ಯಾರು ಬ್ರಹ್ಮಚಾರಿ ಇದ್ದಾರೆ ಅಂಥವರಿಂದ ಮಾತ್ರ ಸಮಾಜಕ್ಕೆ ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯತೆ. ಯಾಕಂದ್ರೆ ಅವ್ರಿಗೆ ಏನಪ್ಪ ಅಂದರೆ ಇಡೀ ಅವರ ಜಗತ್ತು, ಇಡೀ ಜನನ ಅವರ ಜನ, ಅವನ್ನೆಲ್ಲರೂ ಎಚ್ಚರಿಸುವಂಥದ್ದು. ಇವರಲ್ಲಿ ಒಂದು ವಿಶೇಷಣ ಕಂಡಿದ್ದೇನಪ್ಪ, ಇಲ್ಲಿವರೆಗೆ ರೈತರ ಪರ ಭಾಳ ಕಾಳಜಿ. ಅವ್ರು ಇನ್ನಷ್ಟು ಅದನ್ನು ಬೆಳೆಸ್ಕೊಳ್ಳಿ, ಜನಗಳಿಗೆ ಹೋಗ್ತಾ ಇದ್ದಾರೆ ಈಗಾಗಲೇ, ಇನ್ನೂ ಹೋಗಲಿ. ಜೊತೆಗೆ ನಮ್ಮ ಚುನಪ್ಪ ಪೂಜಾರವರು ಹೋಗಲಿ, ಮತ್ತು ಇವತ್ತು ಮಾರ್ಕೆಟ್ ಬಗ್ಗೆ ಇನ್ನಷ್ಟು ತಿಳಿಸಿ ಹೇಳಿ, ಅದು ಸರ್ಕಾರದ ಒತ್ತಡ ತರಲಿ ಅನ್ನೋದು ಈ ಮೂಲಕ ಒಂದೇನೋ ಕೆಲವೊಂದಿಷ್ಟು ಮಾತು ನಮ್ಮ ಶಶಿಕಾಂತ್ ಗುರೂಜಿಯವ್ರ ಜೊತೆ ಮಾತಾಡಬೇಕು ಅನ್ನಿಸ್ತು, ಹೇಳಿದ್ದೀನಿ. ಇದನ್ನು ಅವರು ಲೈಕ್ ಮಾಡಿದ್ರೆ ಹೇಳೋ ಗೊತ್ತಿಲ್ಲ, ಹೇಳು ಕೆಲಸ ನಮಗೆ ಅನಿಸಿದ್ದೆ. ಅದು ಸರಿನೂ ತಪ್ಪು ಅವರಿಗೆ ಮತ್ತು ಜನಕ್ಕೆ ಪಟ್ಟಂಥ ವಿಷಯ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. H16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಇದು ಸತ್ಯದ ಕೈಗೊಂಡು ವಂದನೆಗಳು.